ಯತ್ನಾಳ್ ಅವರಿಗೆ ಮಾಡೋ ಕೆಲಸ ಇಲ್ಲ. ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಜ್ಯೋತಿಷ ಹೇಳಕ್ ಹೇಳ್ರಿ. ಅಲ್ಲಿ ಜ್ಯೋತಿಷ ಬಹಳ ಜನ ಕೇಳ್ತಾರೆ. ಅಲ್ಲ, ನಾವೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಬೇಗ ತಗೊಳ್ಳೋದು ಒಳ್ಳೇದು. ಅದನ್ನ ತಗೊಳ್ತೀವಿ ಅಂತ ತೊಂದರೆ. ಪಕ್ಷ ತೀರ್ಮಾನ ಮಾಡುತ್ತೆ. ಅದನ್ನ ನಾವು ನಮ್ಮ ಪಕ್ಷದೊಳಗೆ, ನಾನು ಇವತ್ತು ಮಿನಿಸ್ಟರ್ ಆಗಿದ್ದೀನಿ, ಇವರು ಅಧ್ಯಕ್ಷರಾಗಿದ್ದಾರೆ, ಮುಂದೆ ಮತ್ತೆ ನಾನು ಬದಲಾವಣೆ ಆಗ್ತದೆ, ಅದೆಲ್ಲ ನಾವು ತೀರ್ಮಾನ ಮಾಡೋದು ಹೈಕಮಾಂಡ್ ಅವರು. ಸೊ ಯಾರು ಸೀಟ್ ಕೊಡ್ತಾರೆ ಇಲ್ಲ ಅನ್ನೋದೆಲ್ಲ ಇದು. ಅದ್ರ ಒಂದು ತಿಳ್ಕೊಳ್ಳಿ, ಗೆಲ್ತಕ್ಕಂಥ ಕ್ಯಾಂಡಿಡೇಟ್ಗೆ ಪಕ್ಷ ಕೊಡುತ್ತೆ. 100% ಶಿವಮೊಗ್ಗ ಲೋಕಸಭೆ ಬೇರೆಯವ್ರ ಜೊತೆನೂ ಕೂಡ ಇದ್ದು ಗೆಲ್ಸ್ಕೊಂಡ್ಬರ್ತಕ್ಕಂಥ ಜವಾಬ್ದಾರಿ ನಾವೆಲ್ಲರೂ ಕೂಡ ತಗೊಳ್ತೀವಿ. ನೆಕ್ಸ್ಟ್ ನೋಡಿ ಒಂದು ನಿಮಿಷ. ಇಲ್ಲ, ಸಿ ದಟ್ ಇಸ್ ಯಾವುದೋ ಒಂದು ಪೊಲಿಟಿಕಲ್ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾರೆ. ಅದಕ್ಕೆ ಉತ್ತರ ಕೊಡ್ತೀವಿ ನಿಮಗೆ. ಈಗ ನನ್ನ ಇಲಾಖೆಗೆ ಗ್ಯಾರಂಟಿಯಿಂದ ಬರ್ಬೋದಾಗೋದಾದ್ರೆ ಕೊಡೋದು 1 ಮೊಟ್ಟೆ 8ನೇ ಕ್ಲಾಸ್ವರೆಗೂ ಯಾಕೆ 2 ಮೊಟ್ಟೆ ಕೊಟ್ವಿ? ಒಂದೇ ಕೊಡಬೇಕಾಗಿತ್ತು. 1 ಮೊಟ್ಟೆ ಜಾಸ್ತಿ ಮಾಡಿದ್ರೆ 130 ಕೋಟಿ. 130 ಕೋಟಿ ನಮಗೆ ಲಯಬಿಲಿಟಿ ಬರೋದು. ಅದ್ರ ಜೊತೆಗೆ ನೀಟ್ ಟ್ರೈನಿಂಗು, ಒನ್ ಮೋರ್ ಥಿಂಗ್, ನೀಟ್ ಟ್ರೈನಿಂಗ್ ಕೊಡ್ತಾ ಇದೀವಿ. ಈಗ SSLC ಆದಮೇಲೆ ಏನೋ ಈ ಹೈಯರ್ ಸ್ಟಡೀಸಿಗೆಲ್ಲ ಹೋಗ್ತಿರಲ್ಲ, ಅದಕ್ಕೆ ನಾವು ದುಡ್ಡು ಇಟ್ಬಿಟ್ಟಿದ್ದೀವಿ. ಅದನ್ನ ನಿಲ್ಲಿಸ್ಬೇಕಾಗಿತ್ತು. ಹೊಸದು ಇದು ಕಾರ್ಯಕ್ರಮ. ಯಾಕೆ? ಪ್ಲಸ್ ಇದೆಲ್ಲ ಸೇರಿ ಒಂದು ತಿಳ್ಕೊಳ್ಳಿ, ಹೋದ ಸತಿ 37,400 ಕೋಟಿ ಏನು ನನ್ನ ಇಲಾಖೆ, 37,400 ಕೋಟಿ. ಈ ಸತಿ ನನ್ನ ಬಜೆಟ್ ಎಷ್ಟು? 44,400 ಕೋಟಿ. ಅದು ಪ್ರೋಗ್ರೆಸ್ ಅಲ್ಲರಿ. ಆಮೇಲೆ ಈ ಗ್ಯಾರಂಟಿಗಳಿಗೆ ಅನುದಾನ ಯಾವಾಗಲೂ ಅಷ್ಟೇ ಶೇಖರಣೆ ಮಾಡಿ, ಆಮೇಲೆ ಹಿಂದಿನ ಸರ್ಕಾರದವರು ಎಲ್ಲ ಲಯಬಿಲಿಟಿ ಇಟ್ಟಾರೆ. ಎಷ್ಟು ಅವ್ರು ಬಿಲ್ ಕಟ್ಟೋದೇ ಆಗೋಗ್ಬಿಡ್ತು. 8,500 ಘೋಷಣೆ ಮಾಡಿದ್ದು, ಇಟ್ಟಿದ್ದು 300. ನನ್ನ ಇಲಾಖೆಯಲ್ಲಿ 300 ಕೋಟಿ ಇಟ್ಟಾರೆ. ಇನ್ನೂ 500 ಕೋಟಿ ಶಾರ್ಟೇಜು. ಅದನ್ನ ನಾನು ಶೇಖರಣೆ ಮಾಡಿ ನಾನು ಅವ್ರ ಸಾಲ ತೀರಿಸ್ತಾ ಇದ್ದೀನಿ. ನನ್ನ ಇಲಾಖೆಯಲ್ಲಿ ನಾನು ಹೇಳೋದು, ಸೆಂಟ್ರಲ್ ಗೌರ್ಮೆಂಟ್ ಅವರು ನನಗೆ ಪರ್ ಸ್ಟೂಡೆಂಟ್ ಇಷ್ಟು ಅಂತ ಖರ್ಚು ಮಾಡ್ತಾರೆ. ಇಡೀ ದೇಶದೊಳಗೆ ಅದೊಂದು ಪ್ಯಾರಾಮೀಟರ್ ಇದೆ. 5,500 ರೂಪಾಯಿ ಬರಬೇಕು. ನನಗೆ 2,600 ರುಪೀಸ್ ಕೊಡುತ್ತೆ. ಇದರೊಳಗೇನೆ 1,800 ಕ್ರೋರ್ಸ್ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ನನಗೆ ಕೊಟ್ಟಿಲ್ಲ. ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ 4 ಲಕ್ಷ ಕೋಟಿ. ಇವರು ಯಾಕೆ 4,53,000 ಕೋಟಿ ಎಷ್ಟು ಕೊಡ್ತಾರೆ ಇವರು ನಮಗೆ? ಗ್ಯಾರಂಟಿ ಇದು ನಾನು ಹೇಳ್ತಾ ಇದ್ದೀನಿ ಕೇಳಿ. ಈ ಗ್ಯಾರಂಟಿಗೆ ATM ಇದ್ದಂಗೆ ವಾರಂಟಿ ಇಲ್ಲ ಅಂದ್ರು ಎಲೆಕ್ಷನ್ಗಿಂತ ಮುಂಚೆ ಈ ರಾಜ್ಯದ ಜನರು ಕಾಂಗ್ರೆಸ್ ಪಕ್ಷ ನಂಬಿ ಅವರಿಗೆ ಹೊಟ್ಟೆ ಹಸ್ತಿತ್ತು. BJP ಅವ್ರು ಬರೀ ಭಾವನಾತ್ಮಕ. ಅವ್ರು ಎಲ್ಲಿಗೆ ಹೋಗ್ಯಾರಂದ್ರೆ ರಾಮನ್ನ ಬೀದಿಗೆ ತಂದು ನಿಲ್ಸಿದ್ರಲ್ಲಿ, ರೋಡಲ್ಲಿ ಡಿಜಿಟಲ್ ಬ್ಯಾನರು ಅಲ್ಲಿ ಇಲ್ಲಿ. ಅದಕ್ಕೆ ಏನಾದ್ರು ಪೂಜೆ ಮಾಡೋದಂತ ಯಾವಾಗಲೂ ಅದು ಬಿದ್ದರೆ ಏನಾದ್ರು ಹೋಗಿ ಇವ್ರು ಕ್ಲೀನ್ ಮಾಡಿದಾರಂತ. ಅದು ಹೋಗಿ ಕಸದ ಬುಟ್ಟಿ ಸೇರಲಿಲ್ಲ. ಕಾರಣ ಯಾರು? ಇದೇ BJP ಅವರು. 32 ವರ್ಷದ ಹಿಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಇರಬೇಕಾದ್ರೆ ಯಾವ ಗುಡಿಗೆ ಎಲ್ಲ ಜಾತಿ ಸಮಾಜದ ದೇವರು ರಾಮನ್ನು ಸೇರಿ, ನಿಮ್ಮ ಹಳ್ಳಿಯಲ್ಲೂ ಒಂದು ರಾಮ ಇರ್ತಾರೆ, ನನ್ನ ಹಳ್ಳಿಯಲ್ಲೂ ಇದ್ದಾರೆ, ಕೃಷ್ಣ ಇದ್ದಾರೆ, ಒಂದ್ ಕಡೆ ಮಾರಮ್ಮ, ಬೀರಮ್ಮ, ಭೂತಮ್ಮ, ಇವ್ರಿಗೆಲ್ಲ ಮಂಗಳಾರತಿ ಮಾಡ್ತಾ ಇರಲಿಲ್ಲ, ಮೈ ತೊಳಿತಿರ್ಲಿಲ್ಲ, ಹೂ ಹಾಕ್ತಾ ಇರಲಿಲ್ಲ. ಈಗ 32 ವರ್ಷದಿಂದ ಆರಾಧನಾ ಅಂತ ಹೇಳಿ ಬಂಗಾರಪ್ಪ ಅವರು ಶುರು ಮಾಡಿದ್ರು. ಯಾರೋ ದೇವರಲ್ಲಿ ಕತ್ಲಲ್ಲಿ ಕುಳ್ತಾ ಇತ್ತು, ಅದಕ್ಕೆ ಮೈ ತೊಳೆದು ಹೂ ಹಾಕಿ ಮಂಗಳಾರತಿ ಮಾಡ್ತಾ ಇದ್ರು. ಅನುದಾನ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ತಿಳ್ಕೊಳ್ಳಿ, ಇವ್ರ ತಂದೆಯವರ ಹೋಮ್ ಮಿನಿಸ್ಟರ್ ಆಗಿದ್ರು. ಇಂಥ ಕಾರ್ಯಕ್ರಮಗಳನ್ನು ಕೊಡಬೇಕು. ಯಾರು ಇದು ಮಾಡಕ್ ಹೋಗಬೇಡಿ. ಇಂಥ ಕಾರ್ಯಕ್ರಮ ಅಯೋಧ್ಯೆ ರಾಮನ್ ತಂದುಬಿಟ್ಟು ಬೀದಿ ಪಾಲ್ ಮಾಡಿ ಅದನ್ನೇನು ಟ್ರ್ಯಾಕ್ಟ್ರು ರೋಡ್ ಅದೆಲ್ಲ ಹೊಡೆದು ಎಲ್ಲ ಮುಗಿಸ್ಬಿಟ್ರು. ಕಂಪ್ಲೀಟ್ ಆಗಿರ್ಲಿಲ್ಲ. ಅದನ್ನ ನಾನು ಹೇಳ್ತಾ ಇದ್ದೀನಿ, ಭಾವನಾತ್ಮಕ ಬಿಡ್ಬೇಕು. ಭಾವನಾತ್ಮಕ ಮೀರಿ ಇವತ್ತು ಗ್ಯಾರಂಟಿ ತಲುಪಿಸಿದೀವಿ. ಯಾರ್ಯಾರು BJP ಅವರು ಬುಳ್ಳೆ ಬಿಡ್ತಾರೆ 20%. ಈ BJP ಅಧ್ಯಕ್ಷರು ಏನಾದ್ರು 20ರಿಂದ 30% ಮಾತ್ರ ಜನರಿಗೆ ಏನು ಈ ಅನುಷ್ಠಾನ ಆಗಿದೆ ಅಂತ ಹೇಳಿ. ನಾವೆಲ್ಲೋದ್ರೂ ಫಸ್ಟ್ ಹೆಣ್ಮಕ್ಳೇ ಬರೋದು. ಅನುಷ್ಠಾನ ಆಗಿದೆ, ಎಲ್ಲರಿಗೂ ಹೋಗ್ತಾ ಇದೆ. BJP ಅವರು ಎಲ್ಲ ಇದಾರಲ್ಲ, ದೊಡ್ಡ ದೊಡ್ಡ ಮಹಾನ್ ಲೀಡರ್ಸು, ಅವ್ರ ಮನೇಲಿ ಡ್ರೈವರ್ಸು, ಮನೇಲಿ ಕಸ ಗುಡಿಸೋರು, ಅವ್ರ ತೋಟದಲ್ಲಿ ಕೆಲಸ ಮಾಡೋರು, ಎಲ್ಲಿಂದ ಬರ್ತಾ ಇದೆ 2,000 ರೂಪಾಯಿ ಕೇಳಿ? ಹೈಯೆಸ್ಟ್ ಫಲಾನುಭವಿಗಳೇ ನಿಮ್ಮ ಮನೇಲಿ ಮಾಡೋ ಕೆಲಸಗಳು. ಯಾಕಂದ್ರೆ ನೀವು ಕೂಡ ಸಂಬಳ ಸಾಲ್ತಾ ಇಲ್ಲ ಅವ್ರು. ನೀವು ಹಾಕಿರೋ ಟ್ಯಾಕ್ಸ್ ಜಾಸ್ತಿ ಆಗಿದೆ. ಅದನ್ನು ಫಸ್ಟ್ ತಿಳ್ಕೊಳ್ಳಿ, ಅದು ಬಹಳ ಮುಖ್ಯ.
ಇವತ್ತು 90% ಇಡೀ ರಾಜ್ಯದಲ್ಲಿ ಬಡವ್ರ ಮನೆ ಬೆಳಕಾಗಿದೆ. ನೀವೇ ಕಂಪ್ಲೇಂಟ್ ಕೊಡ್ತಾ ಇದ್ರಿ, ಇವರು ಕೂಡ ಲಾಸ್ಟ್ ಟೈಮ್ MLA ಆಗಿದ್ರು. ಎಲ್ಲ ಸರ್ ಮೀಟರ್ ಕಟ್ ಮಾಡಿದ್ದಾರೆ ಸರ್, ಯಾಕೆ ಬಿಲ್ ಕಟ್ಟಿಲ್ಲ ಸರ್? ಈಗ ಮೀಟರ್ ಕಟ್ ಮಾಡೋ ಪ್ರಶ್ನೆನೇ ಇಲ್ಲಲ್ಲ, ಈಗ ಮೀಟ್ರಿಗೆ ದುಡ್ಡೇ ಬರಲ್ಲಲ್ಲ, ಫ್ರೀಯಾಗಿ ಕೊಡ್ತಾ ಇದ್ದಾವಲ್ಲ. ಯಾಕೆ BJP ಅವ್ರ ಫಲಾನುಭವಿಗಳಲ್ಲ, ಅವ್ರಿಗೆ ದಮ್ಮು ತಾಕತ್ತಿದೆಯಂತ 35% ವೋಟ್ ಶೇರ್ ತೊಗೊಂಡಿದ್ದಾರೆ ತಾನೆ. 35%ಅಲ್ಲಿ ಮೋರ್ ದೆನ್ 30% ಫಲಾನುಭವಿಗಳು ಅವರೇ. 30 ಅಲ್ಲ, ಮೋಸ್ಟ್ಲಿ 35% ಎಲ್ಲರೂ ಅಷ್ಟೇ. ಸುಮ್ಮನೆ ಈ ಥರ ಬಿಟ್ಕೊಂಡು ಈಗ ಮೋದಿ ಗ್ಯಾರಂಟಿ ಸ್ಟಾರ್ಟ್ ಆಗಿದೆ. ಮುಂಚೆ ಒಂದು ಭಾಷಣ ಮಾಡೋದು ಇಲ್ಲಿ, ಈ ಗ್ಯಾರಂಟಿ ಎಲೆಕ್ಷನ್ ಬಾದ್ಮೇ ನೋ ವಾರಂಟಿ. ಹಾಗೆ ಇವ್ರದ್ದೇನು ಗ್ಯಾರಂಟಿ? ಮೋದಿ ಕಿ ಗ್ಯಾರಂಟಿ. ಮೋದಿ ಕಿ ಗ್ಯಾರಂಟಿ ಏನು? ಮೋದಿ ಕಿ ಗ್ಯಾರಂಟಿ ಆಯ್ತು, ಏನು ಕೊಟ್ಟಿರಿ? ಇಳಿಸಿದಾರ ಅಂದ್ರೂ ಅವ್ರ ಹಣೆ ಬರುತ್ತೆ ಕಮ್ಮಿ ಅಲ್ಲ. ಮೋದಿ ಗ್ಯಾರಂಟಿ 15 ಆ ಸಂತೋಷ್ ಲಾಡ್ ಅವ್ರು ಬಹಳ ಚೆನ್ನಾಗಿದೆ. ಹೌದಪ್ಪ, ನಾವೆಲ್ಲ ಫ್ಲಾಪ್ ಆಗ್ಬಿಟ್ವಿ, ಏನ್ ಮೋದಿ ಅವ್ರು ಬಂದ ತಕ್ಷಣ ಸೊನ್ನೆ ಸುತ್ತ ಬಿಟ್ಟಾರ ಅಂತ. ಅದಕ್ಕಿಂತ ಬೇಕಂಡ್ರಿ ನೋ ಸಿ ಐ ಟೆಲ್ ಯು ವೆರಿ ಕ್ಲಿಯರ್, ನೋ ಎಫೆಕ್ಟ್ ಆಗಲ್ಲ. ಹೇಳ್ತೀನಿ ಐ ವಿಲ್ ಬಿ ವೆರಿ ಕ್ಲಿಯರ್. ಪ್ರೋ ಪಾಕಿಸ್ತಾನ್ ಯಾರೇ ಎಲ್ಲೇ ಕೂಗಿದ್ರೇನು, ಬರೀ ವಿಧಾನಸೌಧ ಅಲ್ಲ, ಎಲ್ಲಿ ಜನರು ಕೇಳಲಿಲ್ಲ ಅಲ್ಲಿ ಕೂಗಿದ್ದು ಗೊತ್ತಾದರೆ ಅವನಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಕೊಡಬೇಕಾಗುತ್ತೆ. ಅವರಂತರೂ ದೇಶದ್ರೋಹಿಗಳು. ಕಾನೂನು ಇದೆ, ಆ ಕಾನೂನು ಅವ್ರ ಮೇಲೆ ಶಿಕ್ಷೆ ತಗೊಳ್ಳೇಬೇಕಾಗುತ್ತೆ. ಆಯಿತು, ಬಾಂಬ್ ಬ್ಲಾಸ್ಟ್ ಆಯಿತು. ಏನು ಕರ್ನಾಟಕ ಎಲ್ಲಿದೆಯಂತೆ? ಪಾಕಿಸ್ತಾನದಲ್ಲಿದೆಯಾ? ನರೇಂದ್ರ ಮೋದಿ ಅವ್ರು ತಾನೇ ಈ ಕರ್ನಾಟಕದ ಪ್ರೈಮ್ ಮಿನಿಸ್ಟ್ರು. ಹಾಗಾದ್ರೆ ಬಿಟ್ಟವ್ರು ಯಾರು ಇವ್ರನ್ನ? ಇದೇ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಂತ ಹೇಳ್ಬೋದಲ್ಲ. ಮಣಿಪುರದಲ್ಲಿ ಹೆಣ್ಮಕ್ಳನ್ನ ಜನರನ್ನೆಲ್ಲ ಕೊಚ್ಚ ಹಾಕಿದ್ರಂದ್ರಿ. ಮಾನವೀಯತೆನೇ ಇಲ್ಲ. ಯಾರಾದ್ರೂ BJP ಅವರು ಒಂದು ದಿವಸ ಹೋಗಿ ಯಾರಾದ್ರೂ ಹೋಗಿ ಸಮಾಧಾನ ಹೇಳಿದಾರ? ಇದ್ರ ಬಗ್ಗೆ ಮಾತಾಡೋದಿಲ್ಲ. ಬಾಂಬ್ ಬ್ಲಾಸ್ಟ್ ಕಾರಣ ಎಸ್ ಹುಡುಕಬೇಕು, ಯಾರು ಶಿಕ್ಷೆ ಕೊಡ್ಬೇಕು. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.